ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಕೊಲೆಗಡಕ ಕುಲಕರ್ಣಿ ಶಾಸಕ ಅವರ ಶ್ರೀಮತಿಯವರನ್ನು ಕೂಡ ಈ ಕೊಲೆ ಪ್ರಕರಣದಲ್ಲಿ ಬಳಸ್ಕೋತಾನೆ ಅಂದ್ರೆ ಎಷ್ಟು ಘಾತಕ ಮನಸ್ಥಿತಿ. ಶಾಸಕನು, ಘಾತಕನು, ಕಿರಾತಕನು ಶಿವಲೀಲಾ ಕುಲಕರ್ಣಿ ಅವರ ಪಾತ್ರ ಏನಿದ್ರಲ್ಲಿ? ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಧಾರವಾಡದಲ್ಲಿ ನಡೆದಂತ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಧಾರವಾಡದ ಪೊಲೀಸರು ಅಕ್ಷರಶಃ ಈ ವಿನಯ್ ಕುಲಕರ್ಣಿ ಬೂಟ್ ನೆಕ್ಕಿದ್ರು. ಆ ಸಂದರ್ಭದಲ್ಲಿ ಈ ವಿನಯ್ ಕುಲಕರ್ಣಿ ಮಂತ್ರಿ. ಇಂಥವರೆಲ್ಲ ನಮ್ಮ ಮಂತ್ರಿಗಳು ಸರ್ಕಾರವನ್ನು ನಡೆಸ್ತಾರೆ. ಇಂತಹ ಮಂತ್ರಿಯ ಬೂಟನ್ನ ನೆಕ್ಕಿದ್ರು ಧಾರವಾಡದ ಅಂದಿನ ಪೊಲೀಸರು. ಆ ಇನ್ಸ್ಪೆಕ್ಟರ್ ಕೂಡ ಈಗ ಇದಾನೆ, 7 ವರ್ಷ ಏನೋ ಶಿಕ್ಷೆ ಆಯ್ತು. ಆಡಳಿತ ನಡೆಸ್ತಾ ಇರುವಂತಹ ಮಂತ್ರಿಗಳ ಮಾತನ್ನ ಕೇಳಿದ್ರೆ ಅಧಿಕಾರಿಗಳಿಗೆ ಯಾವ ರೀತಿ ಸಂಕಷ್ಟ ಅನ್ನೋದು ಈ ಪ್ರಕರಣದಿಂದ ಮತ್ತೆ ಶುರುವಾಯಿತು. ಈಗ ಮತ್ತೊಂದು ಅಪ್ಡೇಟ್ ಏನಪ್ಪ, ಈ ಕೊಲೆಗಡಕ ಕುಲಕರ್ಣಿ ಈ ಕೊಲೆ ಪ್ರಕರಣದಿಂದ ಬಚಾವಾಗ್ಲಿಕ್ಕೆ ಅವರ ಶ್ರೀಮತಿ ಶಿವಲೀಲಾ ಅವ್ರನ್ನು ಕೂಡ ಬಳಸ್ಕೊಂಡಿದ್ದಾರೆ. ಈ ಹೈ ಪ್ರೊಫೈಲ್ ಮರ್ಡರ್ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಶಿವಲೀಲಾ ಹೆಸರಿನಲ್ಲಿ ಸಿಮ್ ತಗೊಂಡಿದ್ದಾನೆ. ಆ ಸಿಮ್ ಅನ್ನ ಈ ಮುತ್ತಿಗೆ ಅಂತ ಯಾರು ಅಪ್ರೂವರ್ ಆಗಿದ್ದಾನೆ, ಈ ಕುಲಕರ್ಣಿ ಕಥೆಗಳನ್ನೆಲ್ಲ ಬಿಚ್ಚಿಟ್ಟಿದ್ದು ಇದೇ ಮುತ್ತಿಗೆನೆ. ಆ ಮುತ್ತಿಗೆ ಜೊತೆ ಮಾತಾಡ್ಲಿಕ್ಕೆ ಈತ ಏನ್ ಮಾಡಿದಾನೆ, ವಿನಯ್ ಕುಲಕರ್ಣಿ ಅವರ ಶ್ರೀಮತಿ ಅವರ ಹೆಸರಲ್ಲಿ ಸಿಮ್ ತಗೊಂಡಿದ್ದಾನೆ. ಆ ಸಿಮ್ನಿಂದ 94 ಬಾರಿ ಕರೆ ಮಾಡಿದ್ದಾನೆ ಮುತ್ತಿಗೆಗೆ. ಅರೆ ವಾ, ಶವಾಸ್ ಕೆಲಸ ಮಾಡ್ಬಿಟ್ಟಿದ್ಯಾ ನೀನು ಅಂತ ಮಂತ್ರಿ ಆಗಿದ್ಕೊಂಡು ಸ್ಥಳೀಯ ಪೊಲೀಸರನ್ನ ಬಳಸ್ಕೊಂಡು ಕೇಸನ್ನ ಕ್ಲೋಸ್ ಮಾಡ. ಎರಡು 2019ರಲ್ಲಿ ಕೇಸ್ ಸಿಬಿಐಗೆ ಹೋಯ್ತು. ಸಿಬಿಐಗೆ ಹೋದ್ಮೇಲೆ ಈ ಮಿನಿಸ್ಟರ್ ಕೊಲೆಗಡಕ ಕುಲಕರ್ಣಿಯ ಒಂದೊಂದೇ ಕಥೆಗಳು ಹೊರಗೆ ಬರ್ಲಿಕ್ಕೆ ಶುರುವಾಯಿತು. ಜಾಮೀನ್ ಪಡೆದು ಹೊರಗೆ ಬಂದ, ಮತ್ತೆ ಬಂದು ಸಾಕ್ಷಿಗಳ ಮೇಲೆ ಪ್ರಭಾವ ಅನ್ನೋ ತರ ಮಾಡ್ಲಿಕ್ಕೆ. ಅದಾದ್ಮೇಲೆ ಮತ್ತೆ ಸಿಬಿಐ ಇವ್ರನ್ನ ಹೆಡೆಮುರಿ ಕಟ್ಟು, ಇವನ್ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ, ಯಾರ್ಯಾರಿಗೆ ಕಾಲ್ ಮಾಡಿದಾನೆ, ಯಾರ್ಯಾರನ್ನ ಎಲ್ಲಿ ಮೀಟ್ ಮಾಡಿದ್ದಾರೆ, ಎಲ್ಲ ಅಂಕಿ ಅಂಶಗಳ ಸಮೇತ, ಹೈವೇನಲ್ಲಿ ಹೋಗಿದ್ದ ಸಮೇತ, ಹೈವೇ ಹೋಟೆಲ್ ಪಕ್ಕದಲ್ಲಿ ಕೂತ್ಕೊಂಡು ದಾಬಾದಲ್ಲಿ ಊಟ ಮಾಡಿದ ಸಮೇತ ಸಿಬಿಐನೋ ಟ್ರೇಸ್ ಮಾಡಿ. ಇವನು ಬೂಟ್ ನೆಕ್ಕಿದ್ರಲ್ಲ ಧಾರವಾಡದ ಪೊಲೀಸರು ಅವಾಗ್ನವ್ರು, ಅವರನ್ನು ಕೂಡ ಹೆಡೆಮುರಿ ಕಟ್ಟಿದ್ವಿ. 19 ಜನರಿಗೆ ಶಿಕ್ಷೆ ಅಂದ್ರೆ ಸುಲಭದ ಮಾತು. ಆ 19 ಜನರಿಗೆ ಶಿಕ್ಷೆ ಕೊಡಿಸುವಲ್ಲಿ ಸಿಬಿಐ ಪ್ರಾಸಿಕ್ಯೂಷನ್ ಸಫಲವಾಯಿತು. ಈ ವಿನಯ್ ಕುಲಕರ್ಣಿ ಮಾಡಿದ್ದು ದೃಢ ಆಯಿತು, ಜೀವಾವಧಿ ಶಿಕ್ಷೆ. ಈಗ ಬಹಿರಂಗವಾಗಿದೆ, ಈತ ತನ್ನ ಕೊಲೆ ಕೆಲಸದ ಸಾಧನೆಗಾಗಿ ತನ್ನ ಹೆಂಡತಿಯನ್ನು ಬಳಸ್ಕೊಂಡಿದ್ದಾನೆ. ಅವ್ರ ಹೆಸರಲ್ಲಿ ಸಿಮ್ ತಗೊಂಡಿದ್ದಾನೆ. ಆ ಸಿಮ್ನಿಂದ 94 ಬಾರಿ ಕರೆ ಮಾಡಿದ್ದಾನೆ. ಇದೊಂದು ಈ ಹವ್ಯಾಸಿ ಕೊಲೆಗಾರರು ಅಂತನೋ, ಅಥವಾ ಸಂದರ್ಭಕ್ಕೆ ಏನೋ ಒಂದು ಆಯ್ತು ಕೊಲೆಗಾರರು ಅಂತನೋ, ಅಥವಾ ಪ್ರೊಫೆಷನಲ್ ಮರ್ಡರರ್ಸ್ ಅಂತ ಈ ರೀತಿಯ ವ್ಯಕ್ತಿಗಳು ರಾಜಕಾರಣಕ್ಕೆ ಬರ್ತಾರೆ. ಜನ ಅವ್ರಿಗೆ ವೋಟ್ ಹಾಕ್ತಾರೆ, ಅವ್ರನ್ನ ಮಂತ್ರಿಗಳನ್ನ ಮಾಡ್ತಾರೆ, ಇವ್ರ ಅಧಿಕಾರ ನಡೆಸ್ತಾರೆ, ಇವ್ರ ಕಾನೂನನ್ನು ರೂಪಿಸ್ತಾರೆ. ಇಂಥವ್ರ ಎದುರಿಗೆ ನಮ್ಮ ಅಧಿಕಾರಿಗಳು ಹೋಗಿ ಸೆಲ್ಯೂಟ್ ಹೊಡ್ಕೊಂಡಿರ್ತಾರೆ. ಒಂದೊಂದೇ ಕುಲಕರ್ಣಿ ಮಾಡಿರುವಂಥ ಅವಾಂತರಗಳು ಒಂದೊಂದೇ ಹೊರಗೆ ಬರ್ತಾರೆ. ಅವ್ರು ಶಿವಲೀಲಾ ಅವ್ರು ಹೇಳಿದ್ದಾರೆ ಹೈಕೋರ್ಟಿಗೆ ಹೋಗ್ತೀವಂತ, ಅದು ಅವರಿಷ್ಟ, ಕಾನೂನಲ್ಲಿ ಅವ್ರಿಗೆ ಅವಕಾಶ ಇದೆ, ಅವ್ರ ಹಕ್ಕು ಕೂಡ ಹೋಗ್ಬೋದು. ಆದರೆ ಕುಲಕರ್ಣಿ ಮಾಡಿರೋ ಈ ಎಡವಟ್ಟಿಗೆ ಅವ್ರ ಹೆಂಡತಿಯವ್ರನ್ನು ಕೂಡ ಈಗ ಕಟಕಟೆಗೆ ತಂದು ನಿಲ್ಲಿಸುತ್ತಾರೆ ಆಗ್ತಾರೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.